ಶೂಟ್ ಮಾಡ್ಬೋದಲ್ಲ ಒಳಗಡೆ? ಮಾಡ್ಬೋದು. ನಿಮ್ಮಿಂದ ದೇವ್ರ ದರ್ಶನ ಆಗ್ತಾ ಇದೆ ಇವತ್ತು. ನಿಮ್ಮಿಂದ ದರ್ಶನ ಆಗ್ತಾ ಇದೆ. ಫಸ್ಟ್ ಟೈಮ್ ಸರ್ ಬಂದಿರೋದು. ಒಂದು ರೌಂಡ್ ಆಯ್ತು. ಹಾಯ್ ಫ್ರೆಂಡ್ಸ್, ನಾನು ರಜನಿ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಕ್ಯಾಮ್ರಾ ಅಥವಾ ಒಂದು ಮೊಬೈಲ್ಗೆ ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಸದ್ಯಕ್ಕೆ ನಾನಿವಾಗ ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿದ್ದೀನಿ. ಫಸ್ಟ್ ಟೈಮ್ ಈ ಟೆಂಪಲ್ಗೆ ಬಂದಿದ್ದೀನಿ. ದೇವರ ಸನ್ನಿಧಿ ಮುಂದೆನೇ ನಿಂತ್ಕೊಂಡು ದೇವ್ರ ದರ್ಶನ ಮಾಡಲಿಕ್ಕೆ, ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಇದಕ್ಕೆ ಕಾರಣ ಬಾಮ ಹರೀಶ್ ಅವರು. ಇವತ್ತು ಫಿಲಿಂ ಚೇಂಬರಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ. ಗೆಲುವು ಅವ್ರದ್ದಾಗಲಿ ಅಂತ ಬಯಸ್ತೀನಿ. ಯಾಕಂದರೆ ತುಂಬ ಒಳ್ಳೆ ಮನಸ್ಸಿದೆ ಅವರಿಗೆ. ತುಂಬ ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ಗೆಲುವು ಅವ್ರದ್ದಾಗಲಿ ಅನ್ನೋ ಬಯಕೆ ನನ್ನಲ್ಲೂ ಕೂಡ ಇದೆ. ಅವ್ರಿಗೆ ಸಪೋರ್ಟ್ ಮಾಡೋ ಅಷ್ಟು ಏನೋ ನಾವು ದೊಡ್ಡವರಲ್ಲ. ಬಟ್ ಆದರೆ ಇವತ್ತು ಅವರಿಗೂ ಸ್ಪೆಷಲ್ ಡೇ. ತುಂಬ ಬೆಳಗ್ಗೆ ಬಂದಿದ್ದಾರೆ ದೇವ್ರ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ ಅಂತ. ಆ ಸ್ವೀಟ್ ಅಪ್ರಿಷಿಯಸ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಲ್ವಾ, ಇಷ್ಟು ಹತ್ರದಿಂದ ದೇವ್ರ ದರ್ಶನ ಮಾಡಲಿಕ್ಕೆ. ದೇವ್ರ ಜೊತೆ ಸೆಲ್ಫಿ ಬೇರೆ ಸಿಗ್ತಾ ಇದೆ ನನಗೆ. ಸೊ ಫುಲ್ ಪುಣ್ಯ ಮಾಡಿದ್ದೀನಿ, ಫುಲ್ ಜೋಶಾಲಿದ್ದೀನಿ. ಇದೇ ಖುಷಿಲಿ ಡೈರೆಕ್ಟ್ ಇಲ್ಲಿಂದ ನಾನು OnePlus ಶೋರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ OnePlus 10 Pro ಮೊಬೈಲ್ ತೊಗೊಳ್ಳೋಣ ಅಂದ್ಕೊಂಡೆ. ತುಂಬ ಜನಕ್ಕೆ ಅನಿಸುತ್ತೆ ಆ್ಯಪಲ್ 13 ಬರ್ತಿತ್ತಲ್ಲ, ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದರೆ ಅಂತ. ಇನ್ನೊಂದು 3 ತಿಂಗಳಾಗೋರೆ ಆ್ಯಪಲ್ 14 ಬಂದ್ಬಿಡತ್ತೆ. ಸೊ ಅದಕ್ಕೋಸ್ಕರ ಆ್ಯಪಲ್ಗೆ ಹೋಗ್ತಾ ಇಲ್ಲ ನಾನು. ಆ್ಯಕ್ಚುಲಿ ನಾನು ಕ್ಯಾಮ್ರಾ ತೊಗೋಬೇಕು ಅಂತ ಕೆನಾನ್ ಶೋರೂಮ್ಗೆ ಹೋಗಿದ್ದೆ. ನಾನು ಯಾವುದೋ ಕ್ಯಾಮ್ರಾ ಕೇಳಿದೆ. ಅವರಂದರು ಇದ್ರದ್ದು ಲೇಟೆಸ್ಟ್ ವರ್ಷನ್ ನಿನ್ನೆ ತಾನೇ ಲಾಂಚ್ ಆಗಿದೆ, ಅದನ್ನೇ ಯಾಕೆ ತೊಗೋಬಾರ್ದು ಅಂತ ಅಂದರು. ಸರಿ ಅದೇ ಕೊಡಿ ಅಂತ ಅಂದೆ. ಅದಕ್ಕೆ ಅವರು ಮಾರ್ಕೆಟಿಗೆ ಬರೋಕ್ಕೆ ಜುಲೈ ಆಗುತ್ತೆ ಮೇಡಮ್ ಅಂದರು. ಸೊ ನನಗನ್ನಿಸ್ತು ವೆಯ್ಟ್ ಮಾಡಿ ತೊಗೊಳ್ಳೋದು ಬೆಸ್ಟ್ ಅಂತ. ಅಲ್ಲಿವರೆಗೂ ಏನಾದರೂ ಶೂಟ್ ಮಾಡೋಕ್ಕೆ ಬೇಕಲ್ಲ ನನಗೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಮೊಬೈಲ್ನ ತೊಗೊಂಡೆ ನಾನು. ನಾನು ನನ್ನ ಬ್ರದರ್ ಇಬ್ಬರು ಬಂದಿದ್ವಿ ತೊಗೊಳಕ್ಕೆ, ಆಯಿತಾ. ಅವನು ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ. ಅವರು ಬಾಕ್ಸ್ನ ಮೇಡಮ್ ನೀವೇ ಓಪನ್ ಮಾಡಿ ಅಂತ. ಶಾಪ್ ಅವರು ಇಲ್ಲ ಸರ್ ನೀವೇ ಮಾಡಿ, ಯಾರು ಮಾಡಿದ್ರೇನೋ ಅಂತ. ನನಗೆ 2 ಗಂಟೆಗೆ ಅಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಶೂಟ್ ಮಾಡೋಕ್ಕೆ ಹೋಗಬೇಕು ಅಂತ. ಅದಕ್ಕಿಂತ ಮುಂಚೆ ನನ್ನ ಸಿಮ್ ಕಾರ್ಡೆಲ್ಲ ಚೇಂಜ್ ಮಾಡಬೇಕಿತ್ತು. ಎಷ್ಟೊಂದು ಸಾಫ್ಟ್ವೇರ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಬೇಕಾಗಿತ್ತು. ನನಗೆ ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಈಕ್ವಲಿ ಇಂಪಾರ್ಟೆಂಟು ಮೊಬೈಲು ಕೂಡ. ಬಿಕಾಸ್ ಎಲ್ಲನೂ ಕೂಡ ಕ್ಯಾಮ್ರಲ್ಲೇ ಶೂಟ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ತುಂಬ ಫಾಸ್ಟಾಗಿ ವರ್ಕ್ ಮಾಡಬೇಕಾಗತ್ತೆ, ಮೊಬೈಲಲ್ಲಿ ಶೂಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಮೊಬೈಲ್ಗೆ ಇನ್ವೆಸ್ಟ್ ಮಾಡಿದೆ. ಆಲ್ರೆಡಿ ನನ್ನ ಹತ್ರ ಒಂದು ಮೊಬೈಲ್ ಇತ್ತು. ನನಗೆ ಈ ಥರ ಇನ್ನೂ ಒಂದು 4 ಮೊಬೈಲ್ ಇದ್ದರೂ ನನಗೇನು ವೇಸ್ಟ್ ಆಗೋಲ್ಲ. ನಂಗೆ ಅಷ್ಟು ಇಷ್ಟ ಮತ್ತು ಅಷ್ಟು ಕೆಲಸ ಮಾಡ್ತೀನಿ ನಾನು ಇದ್ರೂ. ನನಗೆ ಸ್ಯಾಮ್ಸಂಗಲ್ಲಿ ಅಲ್ಟ್ರಾ ಇದೆಯಲ್ಲ, ಈಗ ಹೊಸದಾಗಿ ಲಾಂಚ್ ಆಗಿದೆಯಲ್ಲ, ಅದು ಬೇಕು. ಆ್ಯಪಲ್ 14 ಬೇಕು. ಈ ರೀತಿ ಡಿಫ್ರೆಂಟ್ ಮೊಬೈಲ್ಸ್ ಬೇಕು. ಯಾಕೆ ಅಂದರೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ, ಇನ್ನೇನೂ ಅಲ್ಲ, ಜಸ್ಟ್ ನಾನು ಯೂಟ್ಯೂಬ್ಗೋಸ್ಕರ. ಸೊ ಅದೆಲ್ಲ ಆ ಟೈಮ್ ಬಂದಾಗ ಪರ್ಚೇಸ್ ಮಾಡ್ತೀನಿ. ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಂಡು ಮೊಬೈಲ್ ಚಾರ್ಜ್ ಮಾಡಿಕೊಂಡು 2 ಗಂಟೆಗೆ ಎಲೆಕ್ಷನ್ ಇತ್ತು. ಅಂದರೂ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 2:30 ಆಯಿತು. ಆಲ್ಮೋಸ್ಟ್ ಅರೌಂಡ್ 10:30ವರೆಗೂ ಇದ್ದೆ. ಮನೆಗೆ ಬರೋ ಅಷ್ಟರಲ್ಲಿ 11:15 ಆಯಿತು. ಮಲ್ಗೋ ಅಷ್ಟರಲ್ಲಿ 12:15, 1 ಗಂಟೆ ಆಗೋಯಿತು. ಸರಿ, ನಿಮ್ಮ ಫೇವ್ರೆಟ್ ಮೊಬೈಲ್ಸ್ ಯಾವುದು? ನಾನು ಹೇಳ್ಬಿಟ್ಟೆ, ನನಗೊಂದು ಸ್ಯಾಮ್ಸಂಗ್, ಒಂದು ಆ್ಯಪಲ್ ಬೇಕು, OnePlus ಆಯಿತು ಅಂತ. ನಿಮಗೆ ಯಾವ್ದು ಇಷ್ಟ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ, ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ.